ಕಾಲೇಜ್ಗಳಿಗೆ ಹೋಗ್ತೀರಾ, ಸ್ಕೂಲ್ಗಳಿಗೆ ಹೋಗ್ತೀರಾ, ಇನ್ಸ್ಪಿರೇಷನಲ್ ಸ್ಪೀಚಸ್ ಕೊಡ್ತೀರಾ, ಟೀಚರ್ ನೀವು ಫೀಲ್ಡಿಗೆ ಬರ್ತೀರಾ, ಮುಂದೆ ಏನ್ ಮಾಡ್ತೀರಾ? ಎವ್ರಾದ ಹೇಳಿದ್ರಲ್ಲ ಸರ್ ನೀವು, ಎವ್ರ ಬಿಡ್ಡ ಮನದ ಆಪದಿ ಅಂತ ಹೇಳಿ ತೆಲುಗು ಫಿಲಮ್ ವಿಲನ್ಗಳ ತರ ಒಂದು ಡೈಲಾಗ್ಗಳು ಹೊಡಿತೀರಾ. ನೀವು ಏನಂತ ಕೇಳಬೇಕು ಅಂತ ಗೊತ್ತಿಲ್ಲ, ಹೇಗೆ ಕೇಳಬೇಕು ಅಂತ ಗೊತ್ತಿಲ್ಲ. ಟೀಚರ್ ಅಥವಾ ತೆಲುಗು ಫಿಲಮ್ ಅಲ್ಲಿ ಬರುವಂತ ಒಬ್ಬ ವಿಲನ್, ಇದು ಒಂದು ಕ್ವಶನ್ ಸರ್. ಮೊದಲನೇದಾಗಿ ಅಂದ್ರೆ ಏನು, ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಎರಡನೇದು, ನಿಮಗೆ ಟಿಕೆಟ್ ಸಿಗಕ್ಕಿಂತ ಮುಂಚೆ ಒಂದು 15 ದಿವಸ 1 ತಿಂಗಳುಗಳ ಮುಂಚೆ ನೀವು ಶಾಸಕರು ರೀ ಒಳ್ಳೆ ಕೆಲಸ ಮಾಡ್ತಾರೆ, ನಮ್ಗೆ ಯಾಕ್ರಿ ಬೇಕು ರಾಜಕಾರಣ ಅಂತ ಹೇಳಿದ್ರಿ, ನೀವು ಹೇಳಿದ್ರಿ, ವಿಡಿಯೋ ಇದೆ. ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಿ ಸುಮಾರು ಸಲ, ಬಹಳಷ್ಟು ಸ್ಟೇಜ್ಗಳಲ್ಲಿ ಹೇಳಿದ್ರಿ ಸರ್, ಬಹಳಷ್ಟು ಇದೆ ಸರ್, ಒಂದು 3-4 ಸಲ ಅಂತ ಇದೆ. ನಂತರ ನೀವೇನ್ ಹೇಳ್ತೀರಿ, ಈಗೇನ್ ಹೇಳ್ತೀರಿ, ಅವ್ರೇನು ಕೆಲಸನೇ ಮಾಡ್ತಾ ಇಲ್ಲ, ಬರೀ ಭ್ರಷ್ಟಾಚಾರ ಮಾಡಿದ. ಅಂದ್ರೆ ಪ್ರದೀಪ್ ಈಶ್ವರ್ ಅವ್ರ ಏನು ಡ್ಯುಯಲ್ ಮೆಂಟಾಲಿಟಿನ ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಸ್ಕೂಲ್ ಮಕ್ಕಳಿಗೆ ಹೋಗಿ ಇನ್ಸ್ಪಿರೇಷನಲ್ ಆಗಿ ಮಾತಾಡ್ತೀರಿ, ಕ್ಷೇತ್ರದಲ್ಲಿ ಬಂದಾಗ ತೆಲುಗು ಫಿಲಮ್ ವಿಲನ್ ತರ ಮಾತಾಡ್ತೀರಿ ಅಂತ. ನನಗೂ ತೆಲುಗು ಅರ್ಥ ಆಗೋದಿಲ್ಲ, ಬಟ್ ಅವ್ರಿಗೆ ಒಂದು ಸಿನಿಮಾದಲ್ಲಿ ಹೀರೋ ಗೆಲ್ತಾನ ವಿಲನ್ ಗೆಲ್ತಾನ ಹೇಳಿ? ಹೀರೋನೇ ಗೆಲ್ತಾನೆ. ಮತ್ತೆ ಈಗ ಗೆದ್ದಿದ್ದಾರು, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮತ್ತೆ ಒಂದು ನಿಮಿಷ ನಿಮ್ಮ ಎರಡನೇ ಪ್ರಶ್ನೆ ಏನಿತ್ತು? ವಿಲನ್ ಆಗಿದ್ದಿದ್ರೆ ಜನ ಏನು ಕೋಟ್ ಹಾಕೋರು? ಎಸ್, ದುರಾಲೋಚನೆ. ನೀವು ಚುನಾವಣೆಗೆ 15 ದಿವಸ ಅಂದ್ರೆ ಚುನಾವಣೆಗೆ ನೀವು ಕ್ಯಾಂಡಿಡೇಟ್ ಆಗೋ 15 ದಿವಸ ಹಿಂದಿನ ತನಕ ಸುಧಾಕರ್ ಅವ್ರನ್ನ ಹೊಗಳ್ತಾ ಇದ್ರಿ, ಏಕಾಏಕಿ ಬಂದು ಸುಧಾಕರ್ ಏನು ಅಭಿವೃದ್ಧಿ ಕ್ಲಿಯರ್. ಸುಧಾಕರ್ ನಾನು ಒಂದೇ ಊರಲ್ಲಿ ಹುಟ್ಟಿ ಬೆಳೆದವರು, ಅವ್ರದ್ದು ನಮ್ದು ಪಕ್ಕದ ಮನೆ. ಅವ್ರ ಪ್ರೈಮರಿ ಸ್ಕೂಲಲ್ಲಿ ಓದಿರ್ತಕ್ಕಂಥ ಇದು ನೇಟಿವಿಟಿ. ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಒಂದು 30 ಇಯರ್ಸ್ 30 ವರ್ಷಗಳ ಫ್ಯಾಮಿಲಿ ಫ್ರೆಂಡ್ಸ್ ನಾವು. ಆಯ್ತು, ಆಮೇಲೆ ಅವ್ರ ತಂದೆಯವರು ಇದೇ ಸುಧಾಕರ್ ಅವ್ರ 10 ಇಯರ್ಸ್ ಬ್ಯಾಕು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಗೊಂಡ್ಬಂದಾಗ ನಾವು ಪೆರೇಸಂದ್ರದವರೆಲ್ಲ ನಮ್ಮೂರು ಹುಡುಗ ಒಂದು ಟಿಕೆಟ್ ತಂದ ಅಂತ ನಾವೆಲ್ಲ ಒಂದಾಗಿ ಗೆಲ್ಸಿದವರು. ಆದ್ರೆ ಅವ್ರು ಒಂದ್ಸಲ ಗೆದ್ದ ಮೇಲೆ ನಮ್ಮೂರ ಹೆಸರಾಳಾಯ್ತು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅಂತ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬಿಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಫಾರ್ ಯುವರ್ ಎಕ್ಸಾಂಪಲ್ ಹೇಳ್ತೀನಿ, 600 ಓಟ್ ಅವ್ರಿಗೆ ಬಿದ್ದರೆ 1700 ಓಟ್ ನನಗೆ ಬಿದ್ದಿದೆ ನಮ್ಮೂರಲ್ಲಿ. 3 ಸಲ MLA ಆದ್ರು. ನಮ್ಮೂರ್ಗೆ ಏನ್ ಮಾಡಿದ್ರು ಆ ಪ್ರಶ್ನೆಗೆ ಉತ್ತರ ಬೇಕು ಅವ್ರ ಹತ್ರ. ಅದು ಬೇಡ ಸರ್, ನೀವು ಒಂದು ಕೆಲ್ಸಕ್ಕೆ ಬಂದ್ರೆ ನೀವು ಮಾಡ್ಕೊಡ್ಬೇಕಾಗಿಲ್ಲ ಸರ್. ಪ್ರೀತಿಯಿಂದ ನಮ್ಮೂರು ಹುಡುಗ MLA ಆಗಿದ್ದಾನೆ ಅಂತ ಹತ್ರಕ್ಕೆ ಹೋದಾಗ ಹೇಗಿದೆಯಾ ಅಂತ ಕೇಳಿದ್ರೆ ಸಾಕು ಸರ್, ಎಲ್ಲ ಚಾಲು ಮಾಡಿ ನಾವೆಲ್ಲ ಸರ್. ಯಾರು ಊಟಕ್ಕೆ ತಿಂಡಿಗೆ ಗತಿ ಇಲ್ಲದೆ ಅವ್ರ ಮನೆ ಹತ್ರ ಹೋಗಲ್ಲ. ಪ್ರದೀಪ್, ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಬರೋದು ಮಾರ್ಕ್ಸೇ ಬರಲ್ಲ. ನಾನು ಎಕ್ಸಾಮ್ ಬರೀತಿಲ್ಲ, ಎಕ್ಸಾಮ್ ಚೆನ್ನಾಗಿ ಬರೀತೀನಿ ನಾನು. 15 ದಿವಸದ ಹಿಂದಿನ ತನಕ ರ್ಯಾಂಕ್ ಬರುತ್ತೆ, ನಾನು ಇಳಿದು ರ್ಯಾಂಕ್ ಕೊಡ್ತೀನಿ. 15 ದಿವಸ ಹೇಗೆ ಬರೀಬೇಕು ಅಂತ ಚುನಾವಣೆಗೆ ಸರ್. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಚುನಾವಣೆಗೆ ನಿಂತ್ಕೊಳ್ಳೋ 15 ದಿವಸ ಹಿಂದಿನ ತನಕ ನೀವು ಸುಧಾಕರ್ ಅವರ ಅಭಿವೃದ್ಧಿ ಹೊಗಳ್ತಾ ಇದ್ರಿ. ಅಭಿವೃದ್ಧಿ ಹೋಗ್ಲಿಲ್ಲ ಸರ್. ಒಂದೇ ಊರಲ್ಲಿ ಲಿಟ್ರಲಿ ನೀವು 5 ವರ್ಷದಿಂದ ಇದೇ ಸುಧಾಕರ್ ಅವ್ರ ವಿರುದ್ಧ ನಾನು ಭ್ರಷ್ಟಾಚಾರ ಆರೋಪ ಮಾಡಿ ನಾನು 22 ಕೇಸ್ ಇದೇ ಸುಧಾಕರ್ ಅವ್ರ ನನ್ನ ಮೇಲೆ ಹಾಕ್ಸಿ 4 ವರ್ಷ ಕೋರ್ಟ್ಗೆ ಸುತ್ತಿದ್ದೀನಿ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಇದನ್ನೆಲ್ಲ ಗಮನಿಸ್ಬೇಕು ಇವರು. ಆದ್ರೆ ನಮ್ಮೂರಲ್ಲಿ ಒಂದು ಕರಗ ಮಾಡಿದಾಗ ನಮ್ಮೂರು ಹಿರಿಯರು ಕರೀತಾರೆ, ಏಯ್ ಒಂದೇ ಊರು ಹುಡುಗರು ಕಿತ್ತಾಡಬೇಡಿ, ಬನ್ನಿ ಒಂದೇ ಸ್ಟೇಜ್ಗೆ. ನೀನ್ ನೀಟ್ ಅಕಾಡೆಮಿ ಮಾಡಿ ಸ್ಟೇಟಲ್ಲಿ ಒಳ್ಳೆ ಹೆಸರು ತಗೊಂಡಿದ್ಯಾ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ ಆಗಿದ್ದಾನೆ. ಒಂದೇ ಊರವರು ಬನ್ನಿ ಅಂತ ಒಂದೇ ವೇದಿಕೆಯಲ್ಲಿ ಕೂರಿಸ್ತಾರೆ. ನನ್ನ ಸ್ಪೀಚ್ಗಿಂತ ಮುಂಚೆ ಸುಧಾಕರ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಪ್ರದೀಪ್ ಈಶ್ವರ್ ಅಂತ ಟೀಚರ್ ಇದ್ದಿದ್ರೆ ನಾನು ಒಂದೇ ಸಲಕ್ಕೆ ಡಾಕ್ಟರ್ ಆಗ್ತಿದ್ದೆ. ನಾನು 1 ವರ್ಷ ವೇಸ್ಟ್ ಮಾಡ್ಕೊಂಡು ಅಂತ ಟೀಚರ್ ನನಗೆ ಸಿಗ್ಲಿಲ್ವೇ ಅಂತ ಆ ವಿಡಿಯೋ ಕ್ಲಿಪ್ ನಿಮ್ಗೆ ಕಳಿಸ್ತೀನಿ. ಈಗ ಬೇಕು ಅಂದ್ರೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡಿ ಅವ್ರು ನನ್ನ ಬಗ್ಗೆ ಹೊಗಳ್ತಾರೆ. ನಾನು ಹೋಗ್ತೀನಿ. ಸುಧಾಕರ್ ಅವ್ರು ನಮ್ಮೂರು ಹುಡುಗ ಆರೋಗ್ಯ ಸಚಿವರಾಗಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು, ಒಳ್ಳೆ ಕೆಲಸ ಮಾಡ್ತೀನಿ ಸರ್. ಒಂದು